ಪಾಟ್ಲಕ್ ಪಾಟ್ಲಕ್ ಪಾಟ್ಲಾಕ್ ಪಾಟ್ಲಕ್ 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 ಅಂದರೆ ನಾವು ಮನೆಯಲ್ಲೇ ತಯಾರಿಸಿದ ಅಡುಗೆ ಅಥವಾ ಹೊರಗಿನ ತಂದ ತಿನಿಸುಗಳನ್ನು ಹಂಚಿಕೊಂಡು ಒಟ್ಟಾಗಿ ಕೂತು ತಿನ್ನುವ ಊಟಕ್ಕೆ ನಾವು ಪಾಟ್ಲಕ್ ಎಂದು ಕರೆಯುತ್ತೇವೆ. ನಾವು ಮಾಡ್ತಾ ಇರೋ ಪಾಟ್ಲಕ್ ಒಂದು ಮಸ್ತ್ ಸವಿ ಊಟ ಮಾಡುವ ಹಬ್ಬ. ಇದು ಕೇವಲ ಊಟ ಅಲ್ಲ, ಒಟ್ಟಾಗಿ ಸಂಭ್ರಮಿಸುವ ಸಮಯ. ಇದರ ಉದ್ದೇಶವೇನೆಂದರೆ ವಿವಿಧ ಆಹಾರ ತಿನಿಸುಗಳನ್ನು ಜೊತೆಯಾಗಿ ಕೂತು ಊಟ ಮಾಡುವುದು ಹಾಗೂ ಎಲ್ಲರೊಂದಿಗೆ ಒಳ್ಳೆಯ ಬಾಂಧವ್ಯವನ್ನು ಬೆಸೆಯುವುದು. ಪಾಟ್ಲಾಕ್ ಅಂದರೆ ಕೇವಲ ಊಟ ಮಾಡೋದಷ್ಟೇ ಅಲ್ಲ, ಅದ್ರ ಜೊತೆಗೆ ಫೋಟೋಶೂಟ್ ಇರುತ್ತೆ, ಬೆಸ್ಟ್ ಡಿಶ್ ಸ್ಪರ್ಧೆ ಇರುತ್ತೆ, ಜೊತೆಗೆ ಸ್ನೇಹ ಹಬ್ಬ ಇರುತ್ತೆ. ಪಾಟ್ಲಕ್ ಬಗ್ಗೆ ನಮ್ಮ ಟೀಮ್ನವ್ರು ಆಲ್ರೆಡಿ ನಿಮ್ಮ ಹತ್ರ ಎಲ್ಲ ಹೇಳಿದಾರೆ ಈಗ. ಸೊ ಈ ಪಾಟ್ಲಕ್ ವಿಚಾರ ಹೆಂಗೆ ಬಂತಪ್ಪ ನಮ್ಗೆ ಅಂದಾಗ, ನಾವು ಎಲ್ಲೂ ಕಾಮನ್ ಡಿಸ್ಕಷನಲ್ಲಿ ಇರ್ತೀವಿ, ಏನೋ ಮಾತಾಡ್ತಿರ್ತೀವಿ. ಆವಾಗ ಕೆಲವೊಬ್ರು ಅಂತಾರೆ, ಒಬ್ಬರು ಟೀಚರ್ ಅಂತಾರೆ, ಸರ್ ನಾನು ಪಲಾವ್ ಭಾರಿ ಚೆನ್ನಾಗಿ ಮಾಡ್ತೀನಿ. ಇನ್ನೊಬ್ರು ಅಂತಾರೆ, ನಾನು ಹೋಳಿಗೆ ಭಾಳ ಚೆನ್ನಾಗಿ ಮಾಡ್ತೇನೆ ಅಂತ. ನಾನು ಹೇಳ್ತೀನಿ, ನಮ್ಮ ತಾಯಿಯವರು ಬದ್ನಿಕಾಯಿ ಪಲ್ಯ ಚೆನ್ನಾಗಿ ಮಾಡ್ತಾರೆ, ನನ್ನ ಹೆಂಡ್ತಿ ನಾನ್ ವೆಜ್ ಐಟಮ್ ಭಾಳ ಚೆನ್ನಾಗಿ ಮಾಡ್ತಾರೆ ಅಂತ ಹೇಳ್ತೀವಿ. ಹಿಂಗೆ ಮಾತಾಡ್ಕೊತ ಕೂತಾಗ ಒಮ್ಮೆ ಕಾಮನ್ನಾಗಿ ನಮ್ಗೆ ಏನು ವಿಚಾರ ಬಂತು, ಯಾಕೆ ನಾವೆಲ್ಲರೂ ಕೂಡಿ ನಮ್ಮ ಮನೇಲಿ ನಾವು ಏನು ವಿಶೇಷವಾದ ಅಡುಗೆಗಳನ್ನು ಮಾಡ್ತೀವಿ ಅದನ್ನು ತಂದು ಒಂದು ಕಡೆ ಕೂತು ತಿಂದು ಊಟನ ಸಂಕ್ರಾಂತಿ ಥರ ಆಚರಿಸ್ಬಾರ್ದು ಅಂಥೇಳಿ ನನಗೆ ವಿಚಾರ ಬಂದಾಗ ನಾವು ಮಾತಾಡ್ತಾ ಕೂತಾಗ ಇದನ್ನು ಇನ್ನೂ ಚೆನ್ನಾಗಿ ಹೆಂಗೆ ಮಾಡ್ಬೋದು ಅಂದ್ಕೊಂಡಾಗ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳ ಜೊತೆಗೆ ಯಾಕೆ ನಾವು ಇದನ್ನು ಮಾಡಬಾರ್ದು. ಯಾಕಂದರೆ ನಮ್ಮ ಕಾಲೇಜ್ದು ನಮ್ಮದೇ ಆದ ಹಾಸ್ಟೆಲ್ ಇದೆ. ಹಾಸ್ಟೆಲಲ್ಲಿ ನಾವೇ ನಿಂತು ಅಡುಗೆ ಮಾಡಿಸ್ತೀವಿ ಅಂದ್ರೂ ಕೂಡ ಮನೆ ಊಟನ ಅದು ಸತ್ಯ ನಾವು ಒಪ್ಕೊಳ್ಳೇಬೇಕು. ಅದಕ್ಕೆ ನಾವೇನು ವಿಚಾರ ಮಾಡಿದ್ವಿ, ಮಕ್ಕಳೊಂದಿಗೆ ನಾವು ಇನ್ನು ಊಟನ ಯಾಕೆ ಸವಿಬಾರ್ದು ಅಂತ ವಿಚಾರ ಮಾಡಿದ್ವಿ. ಆವಾಗ ವಿಚಾರ ಮಾಡ್ಕೊಂಡಾಗ ನನಗೆ ಯಾವಾಗಲೂ ಅನಿಸುತ್ತೆ, ಯಾವುದ್ರಲ್ಲಾದರೂ ಭೇದ ಭಾವ ಬರ್ಬೋದು, ಬಟ್ ಊಟದ ವಿಚಾರದಲ್ಲಿ ಯಾವತ್ತೂ ಭೇದ ಭಾವ ಯಾರಿಗೂ ಇರೋದಿಲ್ಲ, ಊಟ ಯಾರಿಗೂ ಭೇದ ಭಾವ ಮಾಡೋದಿಲ್ಲ. ಅದಕ್ಕೆ ನಾವು ಈ ಥರ ವಿಚಾರ ಮಾಡ್ಕೊಂಡಾಗ ಪ್ರತಿಯೊಬ್ಬರು ಒಂದೊಂದು ಐಟಮ್ ನಮ್ಮ ಮನೇಲಿ ಏನು ಸ್ಪೆಷಲ್ ಮಾಡ್ತೀವಿ ಅನ್ನೋದನ್ನು ಡಿಸೈಡ್ ಮಾಡ್ಕೊಂಡ್ಬಿಟ್ಟು ಮಕ್ಕಳೊಂದಿಗೆ ಮಕ್ಕಳಾಗಿ ಅವರೊಂದಿಗೆ ಒಳ್ಳೊಳ್ಳೆ ಊಟ ಮಾಡಿ, ಯಾವಾಗಲೂ ಮನುಷ್ಯನಿಗೆ ಯಾವಾಗಲೂ ಕಾಡ್ತಾ ಇರೋದು ಒಂದು ಸಮಸ್ಯೆ ಏನಪ್ಪ ಅಂದ್ರೆ ನಾನು ಅಂತಿರುತ್ತೆ. ಆ ನಾನು ಅನ್ನೋದನ್ನು ನಾವು ಆಗಿ ಕನ್ವರ್ಟ್ ಮಾಡ್ಬೇಕಂದ್ರೆ ಕಾಲೇಜ್ಗಳಲ್ಲಿ, ಎಸ್ಪೆಷಲಿ ಕಾಲೇಜ್ ಆಗಿರ್ಬೋದು, ಸ್ಕೂಲ್ಗಳಲ್ಲಿ ಆಗಿರ್ಬೋದು, ಅಥವಾ ಯಾವುದೇ ಹೈಯರ್ ಡಿಗ್ರಿಲಿ ಓದಲಾಗಿರ್ಬೋದು, ಈ ಥರದ ನಾವು ಆ್ಯಕ್ಟಿವಿಟಿಗಳನ್ನು ಹಮ್ಮಿಕೊಂಡ್ರೆ ನಾನು ಅನ್ನೋದು ಹೋಗಿ ನಾವು ಅನ್ನೋದು ಬರ್ತದೆ, ಅಲ್ಲಿ ಒಂದು ಒಗ್ಗಟ್ಟು ಬರ್ತದೆ, ಪರಸ್ಪರ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಾಗ್ತದೆ ಮಕ್ಕಳೊಂದಿಗೆ. ಹಾಗೆ ಟೀಚರ್ಸ್ ಜೊತೆಗೆ ಬಾಂಧವ್ಯ ಕೂಡ ಮಕ್ಕಳಿಗೆ ಚೆನ್ನಾಗಾಗ್ತದೆ. ಇದೆಲ್ಲದರ ಜೊತೆಗೆ ಮಕ್ಕಳಿಗೆ ಚೇಂಜ್ ಆಗ್ತದೆ, ಒಂದು ಒಳ್ಳೆ ಊಟ ಮಾಡ್ದಂಗೆ ಆಗ್ತದೆ. 10-12 ಮನೆಯಿಂದ ಬಂದಂಥ ಊಟನ ಎಲ್ಲರೂ ಕೂಡ ಸವಿಯುವಂಥ ಭಾಗ್ಯ ಎಷ್ಟು ಜನಕ್ಕೆ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ನಮ್ಮ ಕಾಲೇಜಲ್ಲಿ ಇದನ್ನು ನಾವು ಇನಿಷಿಯೇಟಿವ್ ಆಗಿ ತೊಗೊಂಡಿದ್ದೀವಿ. ಮಕ್ಕಳು ಕೂಡ ಇದನ್ನು ಎಂಜಾಯ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ಇದರಿಂದ ಇನ್ನೂ ಮಕ್ಕಳು ಮತ್ತು ನಮ್ಮ ಸ್ಟಾಫ್ ಆಗಿರ್ಬೋದು, ಫ್ಯಾಕಲ್ಟಿ ಟೀಮ್ ಆಗಿರ್ಬೋದು, ಅಥವಾ ಮ್ಯಾನೇಜ್ಮೆಂಟ್ ಟೀಮ್ ಆಗಿರ್ಬೋದು, ಒಳ್ಳೆ ಬಾಂಧವ್ಯ ಬೆಳೀತದೆ. ಇನ್ನೂ ಈ ಥರದ 10 ಹಲವು ಕಾರ್ಯಕ್ರಮಗಳನ್ನು ಮಾಡಿ ಓದುವುದರ ಜೊತೆಗೆ ದೇಶದ ಬಗ್ಗೆ ಒಲವನ್ನು ಮೂಡಿಸೋದಾಗಿರ್ಬೋದು, ಅಥವಾ ತಂದೆ ತಾಯಿಗಳ ಬಗ್ಗೆ ಗೌರವವನ್ನು ಹೆಚ್ಚಿಸುವಂಥ ಕಾರ್ಯಕ್ರಮಗಳಾಗಿರ್ಬೋದು, ಗುರುಗಳ ಬಗ್ಗೆ ಗೌರವವನ್ನು ಹೆಚ್ಚಿಸುವಂಥ ಕಾರ್ಯಕ್ರಮ ಆಗಿರ್ಬೋದು, ಹೀಗೆ ಓದುವುದರ ಜೊತೆಗೆ 10 ಹಲವು ಕಾರ್ಯಕ್ರಮಗಳನ್ನ ನಾವು ಹಮ್ಮಿಕೊಂಡು ದೇಶಕ್ಕೆ ಒಬ್ಬ ಒಳ್ಳೆ ಪ್ರಜೆಯನ್ನು ಕೊಡಬೇಕಂತ ಹೇಳಿ ನಾವು ಡಿಸೈಡ್ ಮಾಡಿನೇ ನಾವು ನಾಗಾಳ ಎಜುಕೇಷನ್ ಸೊಸೈಟಿನ ತೆಗೆದದ್ದು. ಈಗ ನಾವು NTSS ಕಾಲೇಜ್ ಜೊತೆಗೆ ಕೊಲಾಬ್ರೇಟ್ ಮಾಡ್ಕೊಂಡು ಇದು 1ನೇ ವರ್ಷ ನಾವು ಶುರು ಮಾಡಿದ್ದೀವಿ. ಸಕ್ಸಸ್ಫುಲ್ ಆಗಿ ನಡೆದಿದೆ. ಮಕ್ಕಳು ಕೂಡ ಇದನ್ನ ಫುಡ್ ಎಂಜಾಯ್ ಮಾಡ್ಕೋತಾರೆ ಅಂತ ಅನ್ಕೊಂತೀವಿ. ಥ್ಯಾಂಕ್ ಯು.